कैसे हो सब। जय गणेश सबको। देखो हमारे भाई आए, गणपति को आए ले। हमारे भाई को सब लाइक करो, फॉलोस करो, सब भाई के पीछे रहो। आपको हर खुशी मिले, भगवान आपका अच्छा करे। जय श्री गणेश। ಜೈ ಗಣೇಶ್. ಥ್ಯಾಂಕ್ ಯು. ओके भैया। ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಬಂದಿದ್ದೀನಿ ಮಹಾರಾಷ್ಟ್ರದಲ್ಲಿದ್ದಂತಹ ಪುಣೆ ಪ್ಲೇಸ್ಗೆ. ಇಲ್ಲಿ ಏನಪ್ಪ ವಿಶೇಷ ಅಂದ್ರೆ ಇಲ್ಲಿ ದಗಡು ಶೇತ್ ಅಲ್ವಾಯಿ ಗಣಪತಿ ಅಂತ. ಬನ್ನಿ ಹೋಗೋಣ ದಕ್ಷಿಣಕ್ಕೆ. ನಾವಿವಾಗ ದಕ್ಷಿಣಕ್ಕೆ ಹೋಗ್ತಾ ಇದೀವಿ. ಇಲ್ಲಿ ಫೋನ್ ಅಲೋ ಇದಾವ ಇಲ್ಲ ಗೊತ್ತಿಲ್ಲ ಗಾಯ್ಸ್, ನೋಡಮ್ಮ. ಫೋನ್ ಅಲೋ ಇದ್ರೆ ತೋರಿಸ್ತೀನಿ. ಫುಲ್ ಸೆಕ್ಯೂರಿಟಿ ಇದೆ ಇಲ್ಲಿ ಎಲ್ಲ. ಫೋನ್ ನೋ ಕ್ಯಾಮ್ರಾ ನೋ ಫೋಟೋಗ್ರಫಿ ಅಂತ ಇದೆ ಇಲ್ಲಿ. ಮೊಬೈಲ್ ಅಲೋ ಮಾಡ್ತಾರಂತೆ. ಫೋಟೋಸ್ ಆಗ್ಲಿ ವಿಡಿಯೋಸ್ ಆಗ್ಲಿ ತೆಗಿಯಂಗಿಲ್ಲ. ಇಲ್ಲಿ ಚಪ್ಪಲಿ ಡೆಪಾಸಿಟ್ ಮಾಡ್ಬೇಕು, ಅಲ್ಲಿ ಬ್ಯಾಗ್ ಡೆಪಾಸಿಟ್ ಮಾಡ್ಬೇಕು. ಫುಲ್ ಸೆಕ್ಯೂರಿಟಿ ಇರುತ್ತೆ. ಇಲ್ಲಿ ಡೆಪಾಸಿಟ್ ಮಾಡ್ಕೊಂಡು ನಾವು ದಕ್ಷಿಣಕ್ಕೆ ಹೋಗ್ಬೇಕು. ದಕ್ಷಿಣಕ್ಕೆ ಹೋಗ್ತಿದ್ವಿ ಗ್ಯಾಸ್. ಇವಾಗ ಇದು ಒಳಗೆ ಅಲೋ ಇಲ್ಲ ಫೋನು. ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ ಗಾಯ್ಸ್, ಹಾಗಾಗಿ ನಾನು ಹೊರಗಡೆ ಬಂದು ವಿಡಿಯೋ ಮಾಡ್ತಿದ್ದೀನಿ. ಇದೇ ನೋಡಿ ದ ಮೋಸ್ಟ್ ಫೇಮಸ್ ಇನ್ ದ ಟೆಂಪಲ್ ಇನ್ ದ ಪುಣೆ ಅಂದರೆ ಇದೇ ದಗಡು ಶೇತ್ ಅಲ್ವಾಯಿ ಗಣಪತಿ ಅಂತ. ಇಲ್ಲಿ ಒಳಗೆ ಹೋದರೆ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ತೆಗಿಯಂಗಿಲ್ಲ ಗಾಯ್ಸ್. ಅವರ ಫುಲ್ ಸೆಕ್ಯೂರಿಟಿ ಇರುತ್ತೆ ಒಳಗೆಲ್ಲ, ಹಾಗಾಗಿ ನಾನು ಹೊರಗಡೆ ಬಂದು ತೋರಿಸ್ತಿದ್ದೀನಿ. ನಾನು ತೋರಿಸ್ತಿರೋ ಇದು ಸೆಕೆಂಡ್ ಪ್ಲೇಸು. ಮಹಾರಾಷ್ಟ್ರದ ಪುಣೆಯಲ್ಲಿರುವ ಲಾಲ್ ಮಹಲ್ ಅಂತ, ಕೆಂಪು ಅರಮನೆ ಅಂತ ಕರಿಬೋದು. ಮರಾಠ ಸಾಮ್ರಾಜ್ಯದ ಸ್ಥಾಪಕ ಛತ್ರಪತಿ ಶಿವಾಜಿ ಮಹಾರಾಜರು ತಮ್ಮ ಬಾಲ್ಯ ಜೀವನವನ್ನು ಇಲ್ಲೇ ಕಳೆದರು. ಇದನ್ನು 1630ರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ತಂದೆ ಶಹಾಜಿ ರಾಜೇ ಭೋಸ್ಲೆ ಅವರು ತಮ್ಮ ಪತ್ನಿ ಜೀಜಾಬಾಯಿ ಮತ್ತು ಮಗನಿಗಾಗಿ ಈ ಅರಮನೆಯನ್ನು ನಿರ್ಮಿಸಿದನು. ಇಲ್ಲಿ ಫೋಟೋಸ್ ತೆಗಿಬೋದು, ವಿಡಿಯೋಸ್ ತೆಗಿಯಂಗಿಲ್ಲ. ಇಲ್ಲಿ ನಾನು ಸೈಡಿಗೆ ನಿಂತು ತೆಗ್ದೀನಿ. ಲಾಲ್ ಮಹಲ್ ಹತ್ರ ಸೈಡಿಗೆ ಬಂದರೆ ಇಲ್ಲಿ ಪಡ್ಡು ಮಾಡ್ತಾರೆ. ಇದು ಚೆನ್ನಾಗಿದೆ, ಇಲ್ಲಿ ಒಂದ್ಸಲ ಟ್ರೈ ಮಾಡಿ. ಪಡ್ಡು ಮಾತ್ರ ಚೆನ್ನಾಗಿದೆ ಗಾಯ್ಸ್. ಇಲ್ಲಿ ಲಾಲ್ ಮಹಲ್ ಬಾಗಿಲಿಗೆ ಇಲ್ಲಿ ಪಡ್ಡು ಮಾಡ್ತಾರೆ, ದೋಸೆ ಮಾಡ್ತಾರೆ. ಯಾರಾದ್ರೂ ಬಂದ್ರೆ ಇಲ್ಲಿ ಬಾಗಿಲಿಗೆ ಪಡ್ಡು ಆಗ್ಲಿ ದೋಸೆ ಆಗ್ಲಿ ತಿನ್ನಿ. ನಾವಿದೀವಿ ಮಹಾರಾಷ್ಟ್ರದ ಪುಣೆಯ ಹೃದಯ ಭಾಗದಲ್ಲಿರುವ ಶನಿವಾರ ವಾಡ ಅಂತ. ಇದು ಮರಾಠ ಸಾಮ್ರಾಜ್ಯದ ಹೆಮ್ಮೆಯ ಐತಿಹಾಸಿಕ ಅರಮನೆ ಅಂತ ಕರಿಬೋದು, ಇಲ್ಲ ಕೋಟೆ ಅಂತ ಬಹುದು. ಬನ್ನಿ ಒಳಗೆ ಹೋಗೋಣ, ತೋರಿಸ್ತೀನಿ. ನಾನು ತೋರಿಸ್ತಿರೋ ಇದು ಥರ್ಡ್ ಪ್ಲೇಸು. ಇದನ್ನು 1732ರಲ್ಲಿ ಪೇಶ್ವೆ 1ನೇ ಬಾಜಿರಾಯರು ಇದನ್ನು ನಿರ್ಮಿಸಿದರು. ಇದಕ್ಕೆ ಶನಿವಾರ ವಾಡ ಅಂತ ಹೇಗೆ ಹೆಸರು ಬಂದಿದೆ ಅಂದರೆ, ಪೇಶ್ವೆ 1ನೇ ಬಾಜಿರಾಯರು ನಿರ್ಮಾಣ ಕಾರ್ಯವು ಜನವರಿ 10, 1720ರಂದು ಶನಿವಾರ ವಾರವಾಗಿರುವುದರಿಂದ ಇದಕ್ಕೆ ಶನಿವಾರ ವಾಡ ಅಂತ ಹೆಸರು ಬಂದಿದೆ. ಇಲ್ಲಿ 1828ರಲ್ಲಿ ಭಾರಿ ಬೆಂಕಿ ಅಪಘಾತದಿಂದ ಅರಮನೆಯ ಹೆಚ್ಚಿನ ಭಾಗಗಳಲ್ಲಿ ಸುಟ್ಟು ಹೋಗಿ ನಾಶವಾಗಿದ್ದವು. ಪ್ರಸ್ತುತ ಇಲ್ಲಿ ಕೋಟೆಯಲ್ಲಿ ದ್ವಾರಗಳು ಮತ್ತು ಗೇಟ್ಗಳು ಮತ್ತು ಗೋಡೆಗಳು, ಸುಂದರವಾದ ಉದ್ಯಾನವನಗಳು ಮಾತ್ರ ಉಳಿದಿವೆ. ಇದಕ್ಕೆ ಪ್ರವಾಸಿಗರ ಆಕರ್ಷಣೆಗಾಗಿ ಸಂಜೆ ವೇಳೆ ಲೈಟ್ ಮತ್ತು ಸೌಂಡ್ ಶೋ ನಡೆಯುತ್ತದೆ. थैंक यू हम भाई. आए शनिवार वाला देखने शनिवार वाड़ा देख, शनिवार वाड़ भाई मिले, इनका ब्लॉग ट्रैवलर वेंकी. ट्रैवलर वेंकी करके लाइक करो, सब्सक्राइब करो और शेयर करो. ಥ್ಯಾಂಕ್ ಯು ಭಯ್ಯ. थैंक यू. ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ, ಅವರು ಮಾತಾಡಿದ್ದಾರೆ. ನಿಮ್ಮ ಹೆಸರು? ಪಂಕಜ್ ಅಂತ. ಇವರು ರೀಲ್ಸ್ ಮಾಡ್ತಾರೆ, ಇವರು ಎಡಿಟ್ಸ್ ಮಾಡ್ತಾರೆ. ಹಾಗಾಗಿ ಇವರು ನಮ್ಮ ಸಬ್ಸ್ಕ್ರೈಬರ್ ಅಂತ. ಇವ್ರಿಗೂ ಅಕೌಂಟ್ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು थैंक यू. ಚಲ. ಹಾಗೆ ಗುರು, ನಾವು ಇವಾಗ ಟ್ರಾವೆಲ್ ಮಾಡ್ತಾ ಇದ್ರೆ ಕೆಲವರು ನೀವು ವ್ಲಾಗ್ ಮಾಡ್ತೀರಾ, ಎಡಿಟ್ ಮಾಡ್ತೀರಾ ಅಂತೇಳಿ ಕೇಳಿ ಸಪೋರ್ಟ್ ಮಾಡಿದ್ರೆ ಭಾಳ ನಮಗೆ ಇನ್ನೊಂದ್ಸತಿ ವಿಡಿಯೋ ಮಾಡ್ಬೇಕಂತೇಳಿ ನಮಗೆ ಇಂಟ್ರೆಸ್ಟ್ ಆಗುತ್ತೆ.
ಕೆಲವರು ನನ್ನ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಲ್ಲ, ಲೈಕ್ಸ್ ಮಾಡಲ್ಲ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.